ಯಾಕಂದ್ರೆ ಇದು ವಿಶ್ವದಲ್ಲಿ ಅತಿ ಎತ್ತರ ಶಿವನ ಮುಖ ಇರ್ತಕ್ಕಂಥ ದೇವಸ್ಥಾನ. ವಾವ್, ಸೂಪರ್. ಗೊತ್ತಿದೆ ಬ್ಲಸ್ಸಿಂಗ್ ಮಾಡ್ಬೇಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ, ಸದ್ಗುರು ಶಿವನ ದೇವಾಲಯಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡ್ ಬಂದಿನಿ. ಅದೇ ಆದಿಯೋಗಿ ದೇವಸ್ಥಾನ ನೋಡ್ರಿ, ಅಲ್ಲಿ ಕಾಣಿಸ್ಬೋದು ನಿಮ್ಗ ಸದ್ಗುರು ಸನ್ನಿಧಿ. ಇದು ನಮ್ಮ ಬೆಂಗಳೂರಿನಿಂದ ಹತ್ತಿರದಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಆದಿಯೋಗಿ ಸ್ಟ್ಯಾಚು ಕರ್ಕೊಂಡ್ ಬಂದಿನಿ ನೋಡ್ರಿ. ಸದ್ಗುರು ಸನ್ನಿಧಿಗೆ ಸ್ವಾಗತ. ನೀವು ಯಾರೆಲ್ಲ ಮಹಾದೇವನ ಭಕ್ತರಿದ್ದೀರಲ್ರಿ, ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡ್ರಿ. ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡ್ರಿ, ನಿಮಗೋಸ್ಕರ ವಿಶೇಷತೆ ಕಾಯ್ದದು. ಇದೇ ನೋಡ್ರಿ ಆದಿಯೋಗಿ ಇರ್ತಕ್ಕಂತಹ ಪ್ಲೇಸ್. ಮ್ಯಾಲ ಸ್ವಲ್ಪ ಹತ್ಬೇಕಿದು, ವೆಹಿಕಲ್ ಹೋಗ್ತಾ ಇದೀವಿ ನಾವು. ನೋಡೋಣ ಬನ್ನಿ ಯಾವ ತರ ಅದಂತ ತೋರಿಸ್ತೀನಿ. ಶಿವನ ಮುಂದೆ ಹೋಗಿ ನಿಂತಾಗ ಯಾವ ತರ ಫೀಲ್ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ನೀವು ಯಾರೆಲ್ಲ ಶಿವನ ಭಕ್ತರಾಗಿದ್ದೀರಿ ಎಲ್ಲರೂ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡ್ರಿ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಫ್ರೆಂಡ್ಸ್. ಈ ತರ ಅದ ನೋಡ್ರಿ ರೋಡು. ಚಿಕ್ಕಬಳ್ಳಾಪುರದಿಂದ ಕೇವಲ 6ರಿಂದ 7 ಕಿಲೋಮೀಟರ್ ದೂರ ಅದ. ಅದೇ ತರ ನಮ್ಮ ರಾಜಧಾನಿ ಬೆಂಗಳೂರು ನಗರದಿಂದ ಆದಿಯೋಗಿ ಶಿವನ ಸ್ಟ್ಯಾಚು ನಾವು ಬಂದೀವಿ ನೋಡ್ರಿ ಇವತ್ತು. ಈ ತರ ಅದ ನೋಡ್ರಿ ಗುಡ್ಡದ ಮೇಲೆ ದಾರಿ. ಬನ್ನಿ ನೋಡೋಣ ಈಗ ದೇವಸ್ಥಾನ ಯಾವ ತರ ಅದ ಮ್ಯಾಲ ಅನ್ನೋದನ್ನ ತೋರಿಸ್ತೀನಿ. ನಂದಿ ಹಿಲ್ಸ್ ಇಂದ ನಿಯರ್ ಆಗತ್ ನೋಡ್ರಿ ಈ ಪ್ಲೇಸ್. ಇದನ್ನು ಹಿಲ್ಸ್ ತರಾನೇ ಅದ, ಒಂಥರ ಚೆನ್ನಾಗಿದೆ ನೋಡ್ರಿ. ನಾವು ಬೈಕ್ ರೈಡ್ ಹೋಗ್ತಾ ಇದೀವಿ, ಚೆನ್ನಾಗ್ ಅನ್ಸಾಗತ್ತದ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಯಾರೆಲ್ಲ ಶಿವನ ಭಕ್ತರು ಇದ್ರಲ್ರಿ ಅವರೆಲ್ಲರೂ ವಿಸಿಟ್ ಮಾಡ್ಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ವಿಶ್ವದಲ್ಲಿ ಅತಿ ಎತ್ತರ ಶಿವನ ಮುಖ ಇರ್ತಕ್ಕಂತ ದೇವಸ್ಥಾನ ನೋಡ್ರಿ. ನೋಡ್ರಿ ವೆದರ್ ಯಾವ ತರ ಅದ. ಸುತ್ತಲೂ ಗುಡ್ಡ, ಬೆಟ್ಟ, ತಪ್ಪಲು ಪ್ರದೇಶ ನೋಡ್ರಿ. ಅಲ್ಲಿ ಕಾಣಿಸಕತ್ತ ನೋಡ್ರಿ ಶಿವ. ನಿಮ್ಗೆ ಕಾಣಿಸ್ಬೇಕನ್ನಿಲ್ಲ ಫ್ರೆಂಡ್ಸ್ ಎಲ್ಲರಿಗೂ. ಆದಿಯೋಗಿ ಇಸ್ ಕಮಿಂಗ್. ವಾವ್, ಸೂಪರ್. गंगाधराय शिव गंगाधराय हर हर भोले नमः शिवाय ओम नमः शिवाय ओम नमः शिवाय हर हर भोले. ಕರ್ನಾಟಕದ ಚಿಕ್ಕಬಳ್ಳಾಪುರ ಸಮೀಪದಲ್ಲಿರ್ತಕ್ಕಂಥ ಅವಲಗುರ್ತಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಕ್ಕಂತಹ ಈ ಆದಿಯೋಗಿ ಸ್ಟ್ಯಾಚು ನೋಡ್ರಿ, ವಿಶ್ವದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಸ್ಟ್ಯಾಚು ಆಗಿರ್ತದ. ಇದು 112 ಅಡಿ ಎತ್ತರದ ಮಹಾದೇವನ ಸ್ಟ್ಯಾಚು ಆಗಿರುತ್ತೆ ನೋಡ್ರಿ. 112 ಯೋಗ ಭಂಗಿಗಳನ್ನು ಮಾನವರಿಗೆ ಸಂದೇಶವಾಗಿ ನೀಡಿರ್ತಕ್ಕಂಥ ಈ ಒಂದು ಮಹಾದೇವನ ಮುಖದ ಸ್ಟ್ಯಾಚು ಅದ್ಭುತವಾಗಿರ್ತಕ್ಕಂತಹ ಕಲಾ ಕೆತ್ತನೆ ಅಂತಲೇ ಹೇಳಿರ್ಬೋದು ನೋಡ್ರಿ. ಅಂದರೆ ಅದ್ಭುತ ಅಂದರೆ ಇಲ್ಲೇನು ಬೇರೆ ಕಲರ್ ಇಲ್ಲ ಏನಿಲ್ಲ, ಬಟ್ ಆದ್ರೂ ಶಿವನ ಮುಖದಲ್ಲಿರ್ತಕ್ಕಂಥ ಕಳೆ ನೋಡುಗರ ಕಣ್ಣನ್ನು ಸೆಳೀತದ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್. ಶಿವನ ಎದುರುಗಡೆ ಯಾವಾಗಲೂ ನಂದಿ ವಿರಾಜಮಾನವಾಗಿರ್ತಾನ, ಅದೇ ಥರ ಇಲ್ಲಿನೂ ಸಹ ನಂದಿ ಅದನ ನೋಡ್ರಿ. ಸುತ್ತಲೂ ನೈಸರ್ಗಿಕ ವಾತಾವರಣ, ಆ ಒಂದು ಗುಡ್ಡ ಎಷ್ಟು ಚೆನ್ನಾಗದ ನೋಡ್ರಿ ಲೊಕೇಶನ್. ನೀವು ಒಂದ್ಸಲ ಬರ್ರಿ. ದೂರದಿಂದ ಎಲ್ಲೋ ಸ್ಕ್ರೀನ್ ಮೇಲೆ ನೋಡೋದ್ರ ಬದಲು ಎದುರುಗಡೆ ನೋಡುವುದು ಇನ್ನೂ ಚೆನ್ನಾಗಿ ಅನಿಸ್ತದೆ ನೋಡ್ರಿ ಫ್ರೆಂಡ್ಸ್.
ನೋಡ್ರಿ ಇದೇ ಆದಿಯೋಗಿ ಸ್ಟ್ಯಾಚು 112 ಅಡಿ ಎತ್ತರ ಇರ್ತಕ್ಕಂಥ ಆದಿಯೋಗಿ ಸ್ಟ್ಯಾಚು ನೋಡ್ರಿ. ಇಲ್ಲಿ ರಾತ್ರಿ ಲೇಸರ್ ಲೈಟಿಂದು ಫಂಕ್ಷನ್ಸ್ ಇರ್ತದ್ರಿ. ನಮಗೆ ನೈಟ್ ಊರಿಗೆ ಹೋಗಿ ದೂರ ಆಗುತ್ತೆ ಅಂತ ನಾವು ಮಧ್ಯಾಹ್ನನೇ ಬಂದೀವಿ. ನಿಯರ್ ಇದ್ದರೆ ಅಥವಾ ಸ್ಟೇ ಮಾಡೋರಿದ್ರೆ ನೀವು ನೈಟ್ ನೋಡ್ಬೋದು. ನೈಟ್ ಶೋ ಚೆನ್ನಾಗಿರುತ್ತೆ, ಯಾಕಂದರೆ ಗಂಗಾ ಆರತಿ ಅಂಥವೆಲ್ಲ ಇರ್ತಾವೆ. ಇವತ್ತೂ ಅದ ಅಂತ ನೋಡ್ರಿ, 9 ಗಂಟೆಗೆ ಗಂಗಾ ಆರತಿ ಚೆನ್ನಾಗಿರುತ್ತೆ. ನೈಟ್ ಬರೋರು ನೈಟ್ ಬರ್ರಿ. ನಮಗೆ ಸಾಧ್ಯ ಆಗಿಲ್ಲ ಅಂತ ನಾವು ಡೇನಲ್ಲಿ ಬಂದೀವಿ. ನೇಚರ್ ಮಾತ್ರ ಸೂಪರ್ ಅದ ನೋಡ್ರಿ. ಆ ನಿಸರ್ಗದ ಮಧ್ಯೆ ಶಿವ ಎದ್ದು ಕಾಣಿಸ್ತಾನಂತಲೇ ಹೇಳ್ಬೋದು. ಮನಸ್ಸಿಗೆ ಒಂಥರ ಏನೋ ಶಾಂತಿ ಸಿಗುತ್ತೆ ಇಲ್ಲಿ ಬರೋದ್ರಿಂದ. ಇನ್ನು ಶಿವರಾತ್ರಿಯಲ್ಲಿ ಅಂತೂ ಹೇಳೋಕ್ಕಾಗಲ್ಲ, ವಿಶೇಷವಾದ ಪೂಜೆ ಇರ್ತದೆ ಇಲ್ಲಿ. ಬರ್ರಿ ಎಲ್ಲರೂ. ಇನ್ನೊಂದು ವಿಶೇಷತೆ ಏನು ಅಂದರೆ ಅಲ್ಲಿ ನಾಗದೋಷ ಇದ್ದವರಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರೆ ಏನೋ ಪರಿಹಾರ ಆಗುತ್ತಂತ ಕೊಟ್ಟಾರೆ. ಅಲ್ಲಿ ವಿಶೇಷ ಪೂಜೆನೂ ಸಹ ಅದ. ಅಲ್ಲಿ ಎಂಟ್ರೆನ್ಸಿಗೆ ಏನು ಬಂದ್ವಲ್ಲ ನಾವು, ಅಲ್ಲಿ ಚೆನ್ನಾಗದ ನೋಡ್ರಿ ದೇವಸ್ಥಾನ. ಬಂದು ಒಂದ್ಸಲ ವಿಸಿಟ್ ಮಾಡಿರಿ ಫ್ರೆಂಡ್ಸ್. ಚಿಕ್ಕಬಳ್ಳಾಪುರದ ಸಮೀಪ ಇರ್ತಕ್ಕಂಥ ಆದಿಯೋಗಿ ಒಂದು ಮಹದೇಶ್ವರನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತು ಅಂದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ಥರ ನನ್ನ ವಿಡಿಯೋನ ವಾಚ್ ಮಾಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.